ನಮಸ್ಕಾರ ಸ್ನೇಹಿತರೆ, ಕಂಟೆಂಟ್ ಕಾಲಂ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಜುಲೈ ತಿಂಗಳ ಮಾಸ ಭವಿಷ್ಯವಾಣಿ ನೋಡೋಣ. ಮೇಷ ರಾಶಿಯವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಈ ತಿಂಗಳು ಹೇಗಿರುತ್ತದೆ ಎಂಬುದರ ಸಂಪೂರ್ಣ ವಿಶ್ಲೇಷಣೆ ನೋಡೋಣ ಬನ್ನಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹೀಗಾಗಿ ಮೊದಲಿಗೆ ಮೇಷರಾಶಿಯ ಚಿಕ್ಕ ಪರಿಚಯ. ಮೇಷರಾಶಿಯವರು ಧೈರ್ಯ, ಉತ್ಸಾಹ, ಉಜ್ವಲ ಮನೋಭಾವದ ಪ್ರತೀಕ. ಇವರ ಅಧಿಪತಿ ಗ್ರಹ ಮಂಗಳ. ಇದರಿಂದಾಗಿ ಇವರು ತೀರ್ಮಾನಗಳನ್ನು ಶೀಘ್ರ ತೆಗೆದುಕೊಳ್ಳುವರು, ಮುಂಚಿತವಾಗಿ ಕಾರ್ಯಾರಂಭ ಮಾಡುವವರು, ನಾಯಕತ್ವ ಗುಣ ಹೊಂದಿರುವವರು. ಆದರೆ ಕೆಲವೊಮ್ಮೆ ತಾಳ್ಮೆಯ ಕೊರತೆ ಇರುತ್ತದೆ. ಸ್ಪರ್ಧಾತ್ಮಕ ಮನಸ್ಸು, ಸಾಹಸ, ತಾತ್ಪರ್ಯ ಮತ್ತು ಉತ್ಸಾಹ ಇವರ ಧರ್ಮ. ಜುಲೈ ತಿಂಗಳ ಗ್ರಹ ಸ್ಥಿತಿಗಳು. ಈ ತಿಂಗಳು ರಾಹು ಮೇಷದಲ್ಲಿಯೇ ಸಂಚರಿಸುತ್ತಿರುವ ಕಾರಣ ನಿರ್ಧಾರಗಳ ಮೇಲೆ ಸ್ವಲ್ಪ ಯೋಚಿಸಿ ಮುಂದೆ ಹೋಗುವುದು ಒಳಿತು. ಮಂಗಳನ ಪೂರಕ ದೃಷ್ಟಿಯಿಂದ ಧೈರ್ಯ ಹೆಚ್ಚಾದರೂ ವ್ಯವಹಾರ ಮತ್ತು ಸಂಬಂಧಗಳ ವಿಷಯದಲ್ಲಿ ಸಂಯಮ ಅಗತ್ಯ. ಬೃಹಸ್ಪತಿ ಮೇಷದಿಂದ ಹೊರಬಿದ್ದಿರುವ ಹಂತ, ಆದರೆ ಅವನ ಅನುಗ್ರಹ ಇನ್ನೂ ಭಾಗಶಃ ಇರುತ್ತದೆ. ಶನಿ ದೆಸೆಯಿಂದ ಉದ್ಯೋಗದಲ್ಲಿ ಮುಂದಿರಬಹುದು, ಆದರೆ ಶ್ರಮ ಹೆಚ್ಚಾಗುತ್ತದೆ. ಆರ್ಥಿಕ ಸ್ಥಿತಿ. ಈ ತಿಂಗಳು ಆರ್ಥಿಕವಾಗಿ ಮಿಶ್ರ ಫಲ ಸಿಗಬಹುದು. ಹಳೆಯ ಸಾಲ ಅಥವಾ ಬಾಕಿಗಳ ತೀರುವ ಯೋಗಗಳಿವೆ, ಆದರೆ ಹೊಸ ಬಂಡವಾಳ ಹೂಡಿಕೆಗೆ ಸಮಯ ಪೂರಕವಲ್ಲ. ಹೊಸ ಚಟುವಟಿಕೆಗಳು ಲಾಭ ನೀಡಬಹುದು, ಆದರೆ ತಾಳ್ಮೆಯಿಂದ ನಿರ್ವಹಿಸಬೇಕು. ಅನಾವಶ್ಯಕ ಖರ್ಚು ಕಡಿಮೆ ಮಾಡುವುದು ಬಹಳ ಮುಖ್ಯ. ಲಾಭದಾಯಕ ವ್ಯವಹಾರಗಳು ಮಧ್ಯಭಾಗದಿಂದ ಶುರುವಾಗಬಹುದು. ಕುಟುಂಬ ಮತ್ತು ಸಂಬಂಧಗಳು. ಈ ತಿಂಗಳಲ್ಲಿ ಕುಟುಂಬದಲ್ಲಿ ಕೆಲವು ಬದಲಾವಣೆಗಳು ಅಥವಾ ವ್ಯತ್ಯಾಸಗಳ ಸಾಧ್ಯತೆ. ಪತ್ನಿ ಅಥವಾ ಪತಿಗಳೊಂದಿಗೆ ಲಘು ಮನಸ್ತಾಪ ಸಂಭವಿಸಬಹುದು. ಈ ಸಂದರ್ಭಗಳಿಗಾಗಿಯೇ ನಿಮಗೆ ತಾಳ್ಮೆ ಹಾಗೂ ಸಂವಹನದ ಶಕ್ತಿ ಅಗತ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ಕುರಿತು ಚಿಂತನೆ ಉಂಟಾಗಬಹುದು. ಆದರೆ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಎಲ್ಲವೂ ಸರಿ ಬೀಳಬಹುದು. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಹೊಸ ಅವಕಾಶಗಳ ದ್ವಾರ ತೆರೆದುಕೊಳ್ಳಬಹುದು. ಇದೇ ಸಮಯದಲ್ಲಿ ಕಠಿಣ ಪರಿಶ್ರಮ ಬೇಡಿಕೆ ಇದೆ. ಉನ್ನತ ಹುದ್ದೆಯವರಿಗೆ ಜವಾಬ್ದಾರಿ ಹೆಚ್ಚಾಗಬಹುದು. ವ್ಯಾಪಾರಿಗಳಿಗೆ ವ್ಯಾಪಾರದ ಬೆಳವಣಿಗೆ ಸಾಧ್ಯ, ಆದರೆ ಹೊಸ ಹೂಡಿಕೆಗೆ ಇನ್ನೂ ಸಮಯ ಬೇಕು. ಫ್ರೀಲಾನ್ಸ್ ಅಥವಾ ಸ್ವಂತ ಉದ್ಯಮ ಮಾಡುವವರಿಗೆ ಮಧ್ಯದ ಭಾಗದಲ್ಲಿ ಒಳ್ಳೆಯ ಅವಕಾಶಗಳು ಬರಬಹುದು. ಶಿಕ್ಷಣ. ವಿದ್ಯಾರ್ಥಿಗಳ ಪಠ್ಯದಲ್ಲಿ ಏರಿಳಿತಗಳಾಗಬಹುದು. ಮೊದಲ ವಾರಗಳು ಸ್ವಲ್ಪ ಗೊಂದಲದಂತಿರಬಹುದು, ಆದರೆ ಮಧ್ಯಭಾಗದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏಳಿಗೆ ಕಾಣಬಹುದು. ಶ್ರದ್ಧೆ ಹಾಗೂ ನಿರಂತರ ಪರಿಶ್ರಮವೇ ಯಶಸ್ಸಿಗೆ ಕೀಲಿ. ಪಾಠದ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ತೋರಿದರೆ ಹೊಸ ಪ್ರತಿಭೆಗಳ ಬೆಳಕು ಬೆಳಗಬಹುದು. ಮದುವೆ ಮತ್ತು ಪ್ರೇಮ ಸಂಬಂಧ. ಈ ತಿಂಗಳಲ್ಲಿ ಕೆಲವರಿಗೆ ಮದುವೆ ನಿರ್ಣಯ ಬದಲಾಗಬಹುದು, ಕೆಲವರಿಗೆ ಶುಭ ದಿನಾಂಕ ನಿಗದಿಯಾಗಬಹುದು. ಪ್ರೀತಿ ಸಂಬಂಧದಲ್ಲಿರುವವರು ಮುಂದಿನ ಹಂತದ ಚರ್ಚೆಗೆ ತಯಾರಾಗಬಹುದು. ಆದರೆ ಸಂಬಂಧದಲ್ಲಿ ಓಪನ್ ಕಮ್ಯುನಿಕೇಶನ್ ಇರಬೇಕು. ಹಳೆಯ ಸ್ನೇಹಿತರಿಂದ ಮದುವೆ ಸಂಬಂಧಿ ಪ್ರಯೋಜನ ಸಂಭವಿಸಬಹುದು. ಆರೋಗ್ಯ ಮತ್ತು ಮನಸ್ಥಿತಿ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮ, ಆದರೆ ಮಾನಸಿಕವಾದ ಒತ್ತಡ ಹೆಚ್ಚಾಗಬಹುದು. ಉಪವಾಸ, ಯೋಗ ಅಥವಾ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ತರುತ್ತದೆ. ಶರೀರದ ಮೇಲೆ ಹೆಚ್ಚು ಒತ್ತಡ ಬೀರುವ ಕೆಲಸಗಳಿಂದ ದೂರವಿರಬೇಕು. ತೊಂದರೆವಾದರೆ ತಕ್ಷಣವೇ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಏಳಿಗೆಗಾಗಿ ಸಲಹೆಗಳು ಮತ್ತು ಪರಿಹಾರಗಳು. ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ. ಉಗಮಿಸುವ ಸೂರ್ಯನಿಗೆ ನಿತ್ಯ ಅರ್ಘ್ಯ ನೀಡಿ. ಕೆಂಪು ಬಟ್ಟೆ ಮತ್ತು ಕೆಂಪು ಹೂವಿನಿಂದ ಮಂಗಳದೇವನಿಗೆ ಅರ್ಚನೆ ಮಾಡಿ. ಕೇವಲ ಸಣ್ಣ ಲಾಭಕ್ಕಾಗಿಯೇ ಮೋಸ ಅಥವಾ ಸಡಿಲ ಮಾರ್ಗಗಳತ್ತ ಹೋಗಬೇಡಿ. ಪ್ರತಿನಿತ್ಯ 5 ನಿಮಿಷ ಧ್ಯಾನ ಮತ್ತು ತಪಸ್ಸು ನಿಮ್ಮ ಸ್ಥಿತಿಗತಿಯನ್ನೇ ಬದಲಿಸಬಹುದು. ಒಟ್ಟಾರೆಯಾಗಿ ಜುಲೈ ತಿಂಗಳು ಮೇಷರಾಶಿಗೆ ಪ್ರಯತ್ನ ಮತ್ತು ಶ್ರದ್ಧೆ ಮುಕ್ತಾಯದ ಸಮಯ.
ಮೂಲಭೂತವಾಗಿ ಸಮಯ ನಿಮ್ಮ ಪರವಲ್ಲ, ಆದರೆ ಸತತ ಪ್ರಯತ್ನದಿಂದ ನಿಮ್ಮ ಪರವಾಗಿ ತಿರುಗಿಸಬಹುದು. ಕುಟುಂಬದಲ್ಲಿ ಶಾಂತಿ, ಉದ್ಯೋಗದಲ್ಲಿ ಏರಿಕೆ, ಪ್ರೇಮ ಜೀವನದಲ್ಲಿ ಭರವಸೆ ಇರುತ್ತದೆ. ತಾಳ್ಮೆ, ಪರಿಶ್ರಮ ಮತ್ತು ಶುದ್ಧ ಮನಸ್ಸಿನಿಂದ ನೀವೆಲ್ಲ ಸಮಸ್ಯೆಗಳನ್ನು ಗೆಲ್ಲಬಹುದು. ಈ ಸಂಪೂರ್ಣ ಮಾಹಿತಿ ಮೇಷರಾಶಿಯವರಿಗಾಗಿ. ಇದನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹೀಗೆ ಪ್ರತಿ ಮಾಸ ರಾಶಿ ಭವಿಷ್ಯ, ಜ್ಯೋತಿಷ್ಯ ಮಾಹಿತಿ, ಇನ್ನಿತರ ವಿಡಿಯೋಗಳನ್ನು ನೋಡಲು ಕಂಟೆಂಟ್ ಕಾಲಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ದಿನ ಶುಭವಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಹಾಗೂ ವಿವರವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.